ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ಎಲ್ಲರಿಗೂ ಯೂಸ್ಫುಲ್ ಆಗುವಂಥ ಕೆಲವೊಂದು ಟಿಪ್ಸ್ನ ಶೇರ್ ಮಾಡ್ಕೋತಾ ಇದ್ದೀನಿ. ನಾವು ಬೆಲ್ಟನ್ನು ಹ್ಯಾಂಗರ್ಗೆ ತಗಲಾಕ್ತಾ ಇರ್ತೀವಿ. ತುಂಬ ಬೆಲ್ಟ್ ಇದ್ದಾಗ ಈ ರೀತಿ ಚಿಕ್ಕದಾಗಿ ಫೋಲ್ಡ್ ಮಾಡಿ ಇಟ್ಕೊಂಡ್ರೆ ನೀಟಾಗಿ ಇರುತ್ತೆ. ನಾವು ಹೊರಗಡೆ ಎಲ್ಲಾದರೂ ಬ್ಯಾಗಲ್ಲಿ ಇಟ್ಟು ತೊಗೊಂಡು ಹೋಗ್ಬೇಕಾದ್ರೆ ಈ ರೀತಿ ನಾವು ಸುತ್ತಿ ಇಟ್ಕೊಳ್ಳೋದ್ರಿಂದ ಬೆಲ್ಟು ಯಾವುದೇ ಕಾರಣಕ್ಕೂ ಓಪನ್ ಆಗಲ್ಲ. ಮತ್ತು ನಮಗೆ ಒಂದು ಬೆಲ್ಟ್ ಇಡೋದ್ರೆ 2 ಬೆಲ್ಟ್ ಇಟ್ಕೋಬೋದು. ಅಷ್ಟು ಟೈಟಾಗಿ ಈ ರೀತಿ ನಾವು ಬೆಲ್ಟನ್ನು ಫೋಲ್ಡ್ ಮಾಡಿ ಇಟ್ಕೋಬೋದು. ನಾವು ಈ ರೀತಿ ಹುಕ್ಕಿರುತ್ತಲ್ಲ ಅದರೊಳಗಡೆ ಸೇರಿಸ್ಬಿಟ್ಟು ಈ ರೀತಿ ಮೇಲ್ಗಡೆ ನಾವು ಸುತ್ತಿ ಇಡೋದಕ್ಕಿಂತ ಈ ರೀತಿ ಒಳಗಡೆಗೆ ಬೆಲ್ಟು ಉಳಿದಿರೋ ಭಾಗನ ನಮಗೆ ಚಿಕ್ಕದಾಗಿ ಅದು ಸರ್ಕಲ್ ಥರ ರೌಂಡ್ಗೆ ಟೈಟಾಗಿ ಹಾಕ್ಕೊಂಡು ಒಳಗಡೆಗೆ ಈ ರೀತಿ ಸುತ್ತಿ ಇಟ್ಕೋಬೇಕು. ಫುಲ್ ಬೆಲ್ಟನ್ನು ಈ ರೀತಿ ಸುತ್ತಿ ಇಟ್ಕೊಂಡು ನಾವು ಎತ್ತಿಟ್ಕೊಂಡ್ರೆ ನಾವು ಕಮ್ಮಿ ಸ್ಪೇಸಲ್ಲಿ ತುಂಬ ಬೆಲ್ಟ್ಗಳನ್ನ ಇಟ್ಕೋಬೋದು. ಮತ್ತು ಇದನ್ನು ಹಾಗೆ ಇಟ್ಕೊಂಡ್ರೂ ಸಹ ಇದು ಓಪನ್ ಆಗಲ್ಲ, ನೀಟಾಗಿ ಹಾಗೆ ಇರುತ್ತೆ. ನಾವು ಕಮ್ಮಿ ಸ್ಪೇಸಲ್ಲಿ ತುಂಬ ಬೆಲ್ಟನ್ನು ಇಟ್ಕೋಬೋದು. ಈ ರೀತಿ ಫೋಲ್ಡ್ ಮಾಡಿ ಇಟ್ಕೊಳ್ಬೋದು. ಈ ರೀತಿ ಫೋಲ್ಡ್ ಮಾಡೋದ್ರಿಂದ ನಾವು ಎಲ್ಲೇ ಇಟ್ರೂ ಸಹ ಅದು ರಿಮೂವ್ ಆಗಲ್ಲ, ಹಾಗೇ ಟೈಟಾಗಿ ಇರುತ್ತೆ. ತುಂಬ ಬೆಲ್ಟ್ ಇದ್ದಾಗ ನಾವು ಬೆಲ್ಟನ್ನು ಈ ರೀತಿ ಸುತ್ತಿ ಇಟ್ಕೋಬೋದು. ನೆಕ್ಸ್ಟ್ ಟಿಪ್ ಬಂದು ನಾನಿಲ್ಲಿ ಇಯರಿಂಗ್ಸ್ ತೊಗೊಂಡಿದ್ದೀನಿ. ಜುಮ್ಕಾ ಆಗಲಿ ಅಥವಾ ಈ ರೀತಿ ಕೆಳಗಡೆ ಜುಮ್ಕಿ ಥರ ಬಂದಿರೋ ಇಯರಿಂಗ್ಸ್ ತೊಗೊಂಡು ಇದನ್ನು ನಾವು ಒಂದು ಒಳ್ಳೆ ನೆಕ್ ಚೈನ್ಗೆ ಹಾಕ್ಕೊಂಡ್ರೆ ಒಂದು ಹೊಸ ನೆಕ್ ಚೈನ್ನ ರೆಡಿ ಮಾಡ್ಕೋಬೋದು. ನಾವು ಯಾವಾಗಲೂ ಪ್ಲೇನ್ ನೆಕ್ ಚೈನ್ನ ಹಾಕೋತಾ ಇರ್ತೀವಿ. ಮತ್ತು ಒಂದೇ ಥರ ನೆಕ್ ಸೆಟ್ಗಳನ್ನ ಹಾಕೊಳ್ಳೋದಕ್ಕೆ ಬೋರ್ ಆದಾಗ ಈ ರೀತಿ ಸಿಂಪಲ್ ಫಂಕ್ಷನ್ಸ್ ಇದ್ದಾಗ ಈ ರೀತಿ ಒಂದು ಗೋಲ್ಡ್ ಚೈನ್, ಪ್ಲೇನ್ ಗೋಲ್ಡ್ ಚೈನ್ ತೊಗೊಂಡು ಅದ್ರ ಹುಕ್ ಇರುತ್ತಲ್ಲ, ಹುಕ್ ಸೈಡು ನಾವು ಈ ರೀತಿ ಜುಮ್ಕಾ ಟೈಪಲ್ಲಾಗಲಿ ಅಥವಾ ಹ್ಯಾಂಗಿಂಗ್ ಟೈಪಲ್ಲಿರೋ ಇಯರಿಂಗ್ಸ್ನ ತೊಗೊಂಡು ಈ ಹುಕ್ಕಲ್ಲಿ ಹೋಲ್ ಇರುತ್ತಲ್ಲ ಅದರೊಳಗಡೆ ನಾವು ಇಯರಿಂಗ್ಸ್ನ ಸೇರಿಸ್ಕೊಂಡು ಇನ್ನೊಂದು ಸೈಡ್ ಹುಕ್ ಇರುತ್ತಲ್ಲ ಅದನ್ನು ನಾವು ಮತ್ತೆ ಅದಕ್ಕೆ ಹಿಂದ್ಗಡೆಗೆ ಸೇರಿಸ್ಕೊಂಡು ಇದಕ್ಕೆ 2 ಕಡೆಯೂ ಹುಕ್ ಇರುತ್ತಲ್ಲ ಅದನ್ನು ಈ ರೀತಿ ಸೇರಿಸ್ಕೊಂಡು ನಾವು ಬಟನ್ನ ಹಾಕ್ಕೊಳೋದ್ರಿಂದ ಹಿಂದೆ ಹುಕ್ಕನ್ನು ಹಾಕಿ ಟೈಟ್ ಮಾಡಿಕೊಂಡು ನಾವು ವೇರ್ ಮಾಡಿದಾಗ ಇದು ಒಂದು ಒಳ್ಳೆ ನೆಕ್ ಚೈನ್ ಥರ ಕಾಣುತ್ತೆ. ಡಿಸೈನ್ ಆಗಿ ಬೇರೆ ಹೊಸ ನೆಕ್ ಚೈನ್ ಥರ ಕಾಣುತ್ತೆ. ಈ ರೀತಿ ಪೆಂಡೆಂಟ್ ಥರ ನಾವು ರೆಡಿ ಮಾಡಿಕೊಂಡು ಚೈನನ್ನು ಹಾಕ್ಕೋಬೋದು ಪ್ಲೇನ್ ನೆಕ್ ಚೈನ್ಸ್ಗೆ. ಸೊ ಯಾವಾಗಲೂ ಒಂದೇ ಥರ ನೆಕ್ ಸೆಟ್ಟನ್ನು ಹಾಕ್ಕೊಳ್ಳೋದಕ್ಕಿಂತ ಈ ರೀತಿ ಸಿಂಪಲ್ ಫಂಕ್ಷನ್ಸ್ ಇದ್ದಾಗ, ಪ್ಲೇನ್ ಚೈನ್ ಇದ್ದಾಗ ಈ ರೀತಿ ನಾವು ಇಯರಿಂಗ್ಸಿಂದನೇ ಒಂದು ಒಳ್ಳೆ ನೆಕ್ ಚೈನನ್ನು ರೆಡಿ ಮಾಡಿಕೊಂಡು ಫಂಕ್ಷನ್ಸ್ಗೆ ವೇರ್ ಮಾಡ್ಬೋದು. ನಾವು ಮಕ್ಕಳಿಗೂ ಸಹ ಈ ರೀತಿ ಮಾಡಿ ಹಾಕ್ಬೋದು. ಈ ಟಿಪ್ಸ್ ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೆ. ನೆಕ್ಸ್ಟ್ ಟಿಪ್ ಬಂದು ನಾವು ತುಂಬ ಬಟ್ಟೆಗಳಿರುತ್ತೆ, ಇಡೋದಕ್ಕೆ ಸ್ಪೇಸ್ ಇರಲ್ಲ. ಕೆಲವೊಂದು ಸಲ ಕಬೋರ್ಡಲ್ಲೂ ಸಹ ಸ್ಪೇಸ್ ಇರಲ್ಲ. ನಾವು ಚಿಕ್ಕ ಚಿಕ್ಕ ಮನೆಗಳಲ್ಲಿ ಇದ್ದಾಗ ನಮಗೆ ಕಬೋರ್ಡಲ್ಲಿ ಬಟ್ಟೆಗಳನ್ನ ಇಡೋದಕ್ಕೆ ಸ್ಪೇಸೇ ಸಾಲಲ್ಲ. ಆವಾಗ ನಾವು ಈ ರೀತಿ ಮನೆಯಲ್ಲಿ ಒಂದು ದುಪ್ಪಟ್ಟ ಮತ್ತು ಬ್ಯಾಂಗಲ್ ಇದ್ದರೆ ಸಾಕು, ನಾವು ಒಂದು ಒಳ್ಳೆ ಆರ್ಗನೈಸರ್ನ ರೆಡಿ ಮಾಡಿಕೊಂಡು ಬಟ್ಟೆಗಳನ್ನ ಜೋಡಿಸಿ ಇಟ್ಕೋಬೋದು. ಇದಕ್ಕೆ ನಾನಿಲ್ಲಿ ದುಪ್ಪಟ್ಟ ತೊಗೊಂಡಿದ್ದೀನಿ. ದುಪ್ಪಟ್ಟನ ಈ ರೀತಿ 2 ಫೋಲ್ಡ್ ಮಾಡಿಕೊಂಡು 2 ಸೈಡು ಈ ರೀತಿ 2 ಕೊನೆಯೂ ಇಟ್ಕೋಬೇಕು. 2 ತುದಿಗೂ ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಒಂದು ಬ್ಯಾಂಗಲ್ ತೊಗೊಂಡಿದ್ದೀನಿ. ಮೆಟಲ್ ಬ್ಯಾಂಗಲ್ ತೊಗೊಂಡ್ರೆ ಒಳ್ಳೆಯದು. ನಾವು ಗಾಜಿನ ಬ್ಯಾಂಗಲ್ ತೊಗೊಂಡ್ರೆ ಕೆಲವು ಸಲ ಒಡೆದೋಗ್ಬಿಡುತ್ತೆ. ಸೊ ಈ ರೀತಿ ಮೆಟಲ್ ಬ್ಯಾಂಗಲ್ನ ತೊಗೊಂಡು ಒಂದು ಬಳೆ ತೊಗೊಂಡು ಅದರಲ್ಲಿ 2 ಸೈಡು ನಾವು ದುಪ್ಪಟ್ಟನ ಫೋಲ್ಡ್ ಮಾಡಿರ್ತೀವಲ್ಲ ಆ ತುದಿನ ಬ್ಯಾಂಗಲ್ ಒಳಗಡೆ ಸೇರಿಸ್ಕೋಬೇಕು. ಫಸ್ಟು ದುಪ್ಪಟ್ಟನ ಚಿಕ್ಕದಾಗಿ ಒಂದು 2 ಫೋಲ್ಡು, ತುಂಬ ಅಗಲ ಇದ್ದರೆ ನಾವು 4 ಫೋಲ್ಡ್ ಮಾಡಿಕೊಂಡು 2 ತುದಿನೂ ಈ ರೀತಿ ಬ್ಯಾಂಗಲ್ಗೆ ಸೇರಿಸ್ಕೋಬೇಕು. ಬ್ಯಾಂಗಲ್ ಗಟ್ಟಿಯಾಗಿದ್ದರೆ ನಾವು ಬಟ್ಟೆಗಳನ್ನ ಜೋಡಿಸೋದಕ್ಕೆ ಈಸಿ ಆಗುತ್ತೆ, ಅದು ಕಿತ್ತೋಗಲ್ಲ ಬೇಗ ನಮಗೆ. ಬ್ಯಾಂಗಲ್ನ ನೋಡಿ ಈ ರೀತಿ ಒಳಗಡೆ ಸೈಡು ಸೇರಿಸ್ಕೊಂಡಿದ್ದಾದಮೇಲೆ ಮತ್ತೆ ಇನ್ನೊಂದು ಕಡೆಯಿಂದ ಆ ದುಪ್ಪಟ್ಟನ ಈ ರೀತಿ ಗಂಟಾಗೋ ಥರ ಹಾಕ್ಕೋಬೇಕು. ಅದು ಟೈಟಾಗಿ ಇರಬೇಕು, ಓಪನ್ ಆಗಬಾರ್ದು. ಈ ರೀತಿ ಬ್ಯಾಂಗಲ್ಗೆ ಸೇರಿಸ್ಕೊಂಡು ವೇಲನ್ನು ಇನ್ನೊಂದು ಸರಿ ನಾವು 2 ತುದಿಗಳನ್ನ ಸೇರಿಸಿ ಒಂದು ಗಂಟು ಹಾಕ್ಕೊಂಡ್ಬಿಟ್ರೆ ಇದು ಒಂದು ಆರ್ಗನೈಸರ್ ಥರ ರೆಡಿ ಆಗುತ್ತೆ. ಬ್ಯಾಗ್ ಥರ ಕಾಣುತ್ತೆ ನಮಗೆ. ಇದನ್ನು ನಾವು ಎಲ್ಲರೂ ನಮಗೆ ಸ್ಪೇಸ್ ಇರುತ್ತಲ್ಲ ಈ ರೀತಿ ನಾವು ಒಂದು ಹುಕ್ಕಿರೋ ಹತ್ರ ಮೊಳೆಗಾರು ತಗ್ಲಾಕೋಬೋದು, ಅಥವಾ ನಾವು ಬಟ್ಟೆಗಳ ಹ್ಯಾಂಗರ್ ಇರುತ್ತಲ್ಲ ಅದಕ್ಕೆ ಈ ರೀತಿ ಹಾಕ್ಕೋಬೋದು. ಕಬೋರ್ಡಲ್ಲೂ ಸಹ ನಾವು ಈ ರೀತಿ ಹ್ಯಾಂಗರ್ ಇದ್ದಾಗ ಅದಕ್ಕೆ ಸೇರಿಸ್ಕೊಂಡು ಆ ಬಳೆನ ಟೈಟಾಗಿ ಹಾಕ್ಕೊಂಡು ಒಂದು ರಟ್ಟದು ಅಂದರೆ ಈ ರೀತಿ ಒಂದು ರಟ್ಟು ಇರುತ್ತಲ್ಲ ಆ ರಟ್ಟನ್ನು ಸೇರಿಸ್ಕೊಂಡು ಸ್ಟಿಫ್ನೆಸ್ಗೋಸ್ಕರ ಮಧ್ಯದಲ್ಲಿ ಈ ರೀತಿ ಇಟ್ಕೊಂಡು ಅದ್ರ ಮೇಲೆ ನಾವು ಬಟ್ಟೆಗಳನ್ನ ಜೋಡಿಸ್ಕೋಬೋದು. ನೋಡಿ ನಾವು ಕಮ್ಮಿ ಸ್ಪೇಸಲ್ಲಿ ತುಂಬ ಬಟ್ಟೆಗಳನ್ನ ಜೋಡಿಸ್ಕೋಬೋದು. ಜಸ್ಟ್ ಒಂದು ಬ್ಯಾಂಗಲ್ಲು ಮತ್ತು ದುಪ್ಪಟ್ಟ ಇದ್ದರೆ ಸಾಕು, ಬಟ್ಟೆಗಳನ್ನ ಇಡೋದಕ್ಕೆ ನಮಗೆ ಒಂದೊಳ್ಳೆ ಆರ್ಗನೈಸರ್ ರೆಡಿ ಆಗುತ್ತೆ. ಈ ಟಿಪ್ಸ್ ಎಲ್ಲರಿಗೂ ಯೂಸ್ಫುಲ್ ಆಗ್ಬೋದು ಅಂದ್ಕೊಂಡಿದ್ದೀನಿ. ನಾವು ಎಲ್ಲರೂ ಹೊರಗಡೆ ಹೋಗಬೇಕಾದ್ರೆ ಈ ರೀತಿ ಜೀನ್ಸ್ ಪ್ಯಾಂಟ್ ಆಗಲಿ ಅಥವಾ ನಾರ್ಮಲ್ ಪ್ಯಾಂಟ್ಗಳಾಗಲಿ ಹಾಗೆ ತೊಗೊಂಡೋದಕ್ಕೆ ಹೋದರೆ ತುಂಬ ಸ್ಪೇಸ್ ಸಾಕಾಗುತ್ತೆ. ಇದ್ರ ಜೊತೆ ನಾವು ಶರ್ಟನ್ನು ಇಟ್ಟು ನೀಟಾಗಿ ನಾವು ಕಮ್ಮಿ ಸ್ಪೇಸಲ್ಲಿ ನಾವು ಪ್ಯಾಂಟನ್ನು ನೀಟಾಗಿ ಫೋಲ್ಡ್ ಮಾಡಿ ಬ್ಯಾಗಲ್ಲಿ ಹೊರಗಡೆ ತೊಗೊಂಡೋಗುವಾಗ ತೊಗೊಂಡೋಗ್ಬೋದು. ಮತ್ತು ಕಬೋರ್ಡಲ್ಲಿ ಇಡಬೇಕಾದ್ರೂ ಸಹ ನಾವು ಈ ರೀತಿ ಫೋಲ್ಡ್ ಮಾಡಿ ಇಡ್ಬೋದು. ಮೊದಲಿಗೆ ಪ್ಯಾಂಟನ್ನು 2 ಫೋಲ್ಡ್ ಹಾಕ್ಕೊಂಡು ಈ ರೀತಿ ಮೇಲೆ ಸೈಡಲ್ಲಿ ಒಂದು ಸೈಡ್ ಫೋಲ್ಡ್ ಹಾಕ್ಕೊಂಡು ಕೆಳಗಡೆಗೆ 2 ಫೋಲ್ಡ್ ಹಾಕ್ಕೊಂಡು ಅದರೊಳಗಡೆ ನಾವು ಪಾಕೆಟ್ ಥರ ಆಗುತ್ತಲ್ಲ ಅದರೊಳಗಡೆ ಸೇರಿಸ್ಕೊಂಡ್ರೆ ನಾವು ಪ್ಯಾಂಟು ಕಮ್ಮಿ ಸ್ಪೇಸಲ್ಲಿ ಈ ರೀತಿ ಚಿಕ್ಕದಾಗಿ ಫೋಲ್ಡ್ ಮಾಡಿ ಇಟ್ಕೋಬೋದು. ಇದನ್ನು ನಾವು ಒದ್ರಿದ್ರೂ ಸಹ ಹಾಗೆ ಇರುತ್ತೆ, ಪ್ಯಾಂಟು ಓಪನ್ ಆಗಲ್ಲ. ಈ ರೀತಿ ನಾವು ಫೋಲ್ಡ್ ಮಾಡಿ ತೊಗೊಂಡು ಹೋಗ್ಬೋದು.
ಇದ್ರ ಜೊತೆ ನಾವು ಕಮ್ಮಿ ಸ್ಪೇಸಲ್ಲಿ ಪ್ಯಾಂಟ್ ಜೊತೆ ಒಂದು ಶರ್ಟು ಅಥವಾ ಟೀ ಶರ್ಟನ್ನು ಸಹ ಫೋಲ್ಡ್ ಮಾಡಿ ಇಟ್ಕೋಬೋದು. ನಾವು 2 ಫೋಲ್ಡ್ ಹಾಕಿರ್ತೀವಲ್ಲ, ಆ ಪ್ಯಾಂಟನ್ನು ತೊಗೊಂಡು ಮೇಲೆ ಸೈಡು ಈ ರೀತಿ ಒಂದು ಸೈಡ್ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡ್ಕೊಂಡು ಕೆಳಗಡೆ ಇರುತ್ತಲ್ಲ ಪ್ಯಾಂಟ್, ಅದನ್ನು ಒಂದು ಸರಿ ಈ ರೀತಿ ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ಮಧ್ಯಕ್ಕೆ ಇಲ್ಲಿ ನಾನು ಶರ್ಟ್ ಇಟ್ಕೋತಾ ಇದ್ದೀನಿ. ಶರ್ಟು ಅಥವಾ ಟೀ ಶರ್ಟನ್ನು ತೊಗೊಂಡು ನಾನು ಇಲ್ಲಿ ಚಿಕ್ಕದಾಗಿ ಈ ರೀತಿ ಫೋಲ್ಡ್ ಮಾಡ್ಕೋತಾ ಇದ್ದೀನಿ. ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ನಾವು 1 ಫೋಲ್ಡ್ ಹಾಕಿರ್ತೀವಲ್ಲ, ಅದ್ರ ಕೆಳಗಡೆಗೆ ಈ ರೀತಿ ನಾವು ಫೋಲ್ಡ್ ಮಾಡಿ ಇಟ್ಕೊಂಡಿರೋ ಶರ್ಟನ್ನು ಇಟ್ಕೊಂಡು ನಾವು ಬಾಟಮ್ ಪಾರ್ಟಲ್ಲಿ ಫೋಲ್ಡ್ ಮಾಡಿರ್ತೀವಲ್ಲ, ಅದನ್ನು ಇಲ್ಲಿ ಮೇಲೆ ಪಾಕೆಟ್ ಥರ ಆಗಿರುತ್ತಲ್ಲ ಅದರೊಳಗಡೆ ಸೇರಿಸ್ಕೊಂಡ್ರೆ ನಾವು ಶರ್ಟು ಪ್ಯಾಂಟನ್ನು ಈ ರೀತಿ ಒಂದೇ ಕಡೆ ಇಟ್ಕೋಬೋದು. ನಾವು ಹೊರಗಡೆ ಬ್ಯಾಗಲ್ಲಿ ತೊಗೊಂಡೋಗ್ಬೇಕಾದ್ರೆ ಈ ರೀತಿ ಫೋಲ್ಡ್ ಮಾಡಿ ತೊಗೊಂಡೋಗ್ಬೋದು. ಸ್ಪೇಸು ಸಹ ಸೇವ್ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.